ಮಾಡಲಿ ಬಿಡಿ. ನೋ ಮ್ಯಾಟರ್ ವಾಟ್, ಎವ್ರಿ ಒನ್ ಶುಡ್ ನೋ ದ್ಯಾಟ್ ಹೀ ಈಸ್ ಅಗಸ್ತ್ಯ. ಅಷ್ಟೇ ನನಗೆ ಬೇಕಾಗಿರೋದು. ನಿಮ್ಮಿಂದಾನೇ ಪ್ಲಾನ್ ಫೇಲ್ ಆಗಿತ್ತು. ನೀವು ಸ್ವಲ್ಪ ಬ್ರಿಲಿಯಂಟ್ ಪ್ಲೇ ಮಾಡಿದ್ದಿದ್ರೆ ಹೀಗಾಗ್ತಿರ್ಲಿಲ್ಲ. ಈಗೇನ್ ಮಾಡೋದು? ನನಗೂ ಗೊತ್ತಿಲ್ಲ. ನೀವು ಹೀಗೆ ಮಾಡ್ತೀರಾ ಅಂತ ಗೊತ್ತಿದ್ದಿದ್ರೆ ನಾನು ಪ್ಲಾನ್ ಬಿ ನೀವು ರೆಡಿ ಮಾಡ್ತಿದ್ದೆ. ಸಿದ್ದು, ಬೇಗ ಬಾ. ಹಾ ಮೊರೆ ಬಂದೆ. ಅಮ್ಮ, ನನಗೆ ಕ್ಷಮಿಸ್ಬಿಡು. ನಾನು ಅನ್ಕೊಂಡಿರೋದು ಆಗಬೇಕಾದ್ರೆ ಐ ಹ್ಯಾವ್ ಟು ಮೇಕ್ ಟಫ್ ಡಿಸಿಷನ್ಸ್. ಅದರಿಂದ ನಿನ್ನ ನೋವಾಗುತ್ತೆ, ಬಟ್ ಐ ಹ್ಯಾವ್ ನೋ ಚಾಯ್ಸ್. ಅವರೆಲ್ಲ ಬಂದೇ ಬಿಟ್ರು. ನಡಿ, ತಗೊಂಡ್ ನಡಿ. ಅಮ್ಮ, ನೀನೇನಕ್ಕೆ? ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ ಬಿಡು. ಅಲ್ಲ ಸಿದ್ದು, ಕಣೋ, ಬಾ ನೀನ್ ಬಾ. ನೀ ಇಲ್ಲ ಆರಾಮಾಗಿರು, ಬಾ. ನನ್ನ ಅಮ್ಮನ ಜೊತೆ ನೀನು ನಗ್ನಗ್ತಾ ಖುಷಿಯಾಗಿದೆಯಲ್ವಾ? ಬಿಡಲ್ಲ ಕಣೋ ನಿನ್ನ. ಬೆಂಗಳೂರು ದಾರಿ ಮಾಡ್ತಿರೋ ನಿನಗೆ ಆ ದಾರಿ ನೆನಪಾಗೋ ಹಾಗೆ ನಾನೇ ನಿನಗೆ ಪ್ಲಾನ್ ಮಾಡ್ತೀನಿ. ಇವತ್ತೇ ನಿನ್ನ ಬೆಂಗಳೂರಿಗೆ ಕಳಿಸ್ತೀನಿ. ನೋಡ್ತಾ ಇರು. ಚಿಕ್ಕಮ್ಮ, ಹಾ, ತಗೊಳ್ಳಿ ಹುಡುಗನ್ ಕೊಡ್ಬೇಕಾಗಿರೋ ಬಟ್ಟೆ. ಅಯ್ಯೋ, ಕೊಡು ಕೊಡು, ಮರ್ತೇ ಬಿಟ್ಟಿದ್ದೆ. ಇನ್ನೂ ಜೋಡ್ಸ್ಕೊಂಡಿದ್ ಮುಗ್ದಿಲ್ವಾ ರಾಜೇಶ್ವರಿ? ಜೋಡ್ಸ್ಕೊಂಡಿದ್ದೀನಿ ರೀ, ಆದ್ರೂ ಏನಾದ್ರೂ ಬಿಟ್ಟಿದೀನ ಅಂತ ಗೊಂದಲ ಆಗ್ತಿದೆ. ಅದಕ್ಕೆ ನೋಡ್ತಾ ಇದ್ದೀನಿ ಅಷ್ಟೇ. ಅದ್ ಸರಿ, ಈ ರಾಗಿಣಿ ಎಲ್ಲಿ ಹೋದ್ಲು? ಇನ್ನೆಲ್ಲಿ ಹೋಗಿರ್ತಾರೆ? ಮನೆ ಎಷ್ಟು ದೊಡ್ಡದಾಗಿದೆ, ಯಾರ್ಯಾರು ಯಾವ್ಯಾವ ಒಡವೆ ಹಾಕೊಂಡಿದ್ದಾರೆ, ಎಷ್ಟು ಕಾಸ್ಟ್ಲಿ ಸೀರೆ ಉಟ್ಕೊಂಡಿದ್ದಾರೆ ಅಂತ ನೋಡಕ್ ಹೋಗಿರ್ತಾರೆ ಅಲ್ವಾ ಚಿಕ್ಕಪ್ಪ? ರಾಜೇಶ್ವರಿ, ಮರ್ತಿದೀಯಾ ಅನ್ಸತ್ತೆ. ಭಕ್ತಿ ಮನೆ ದೇವರಿಗೆ ತುಪ್ಪ ದೀಪ ಹಚ್ಚಬೇಕು. ಹಾ, ಅದನ್ನ ಆಗ್ಲೇ ರೆಡಿ ಮಾಡಿದೀನ್ರಿ. ಪುಟ್ಟಿ, ನೀನೇ ಬಂದ್ಯಾ? ಒಳ್ಳೇದಾಯ್ತು. ನಡಿ ನಡಿ, ಹೊರಡೋಣ. ಇಟ್ಕೋ. ಶ್ರವಣ, ನಾವು ಬರೋವರೆಗೂ ನೀನ್ ಇಲ್ಲೇ ಇರು. ಕೊಡು, ಬಾ. ಬನ್ನಿ 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 ಬನ್ನಿ. ನಿಂತ್ಕೊಳ್ಳಿ. ಇಲ್ಲೇ ನಿಂತಿರಿ, ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಶ್ರೀಕಾಂತ, ಏನ್ ಮಾತಾಡಕ್ ಕರೆದಿರಬಹುದು? ನನಗೇನು ಗೊತ್ತಮ್ಮ, ಅವರೇ ಬರ್ತೀನಿ ಅಂತ ಹೇಳಿದ್ರಲ್ವಾ, ಕಾಯೋಣ ಇರು. ಏ ದಮ್ಮಿ, ನೀನ್ ಹೇಳ್ದಂಗೆ ಅವ್ರಿಬ್ರನ್ನ ಕರ್ಕೊಂಬಂದಿದ್ದೀನಾ? ಕರೆದ್ಬಿಡ್ಲಾ? ಹಲೋ. ಏನು ಇಷ್ಟ ದೊಡ್ಡ ಮನೇಲಿ ನಡ್ಕೊಂಡ್ ಮನ್ಸು ಸುಸ್ತಾಗಿರುತ್ತೆ, ಸುಧಾರಿಸ್ಕೊಳ್ಳಿ ಪಾಪ. ಲೇ ದಮ್ಮಿ, ಏನೇ ನಿನ್ ಕದರು? ಮತ್ತೆ ಶ್ರೀಮಂತರು ಅಂದ್ರೆ ಅಷ್ಟು ಇರೋದ್ ಬೇಡ್ವಾ? ಅಯ್ಯಯ್ಯ, ಇರ್ಬೇಕು. ಅಷ್ಟೇ ಅಲ್ಲ, ಇನ್ನು ಜಾಸ್ತಿನೇ ಇರ್ಬೇಕು. ಹೌದು, ಅವ್ರನ್ನ ಒಳಗ್ ಕರೆದ್ಮೇಲೆ ಏನ್ ಕೇಳ್ತೀಯ ಅವ್ರನ್ನ? ಏನ್ ಕೇಳ್ತೀನಂತ ನಿಮ್ಗನ್ಸುತ್ತೆ? ನನಗ್ ಗೊತ್ತಿಲ್ವಾ? ಅವ್ರನ್ನ ಹೆದರ್ಸ್ತೀಯ ತಾನೆ? ಕರೆಕ್ಟ್, ಹೆದರ್ಸ್ತೀನಿ. ಆದ್ರೆ ಮಾತಲ್ಲಲ್ಲ, ಮರ್ಯಾದೆಲಿ. ತಗೋ. ಅಮ್ಮೋರೆ, ಶಾಸ್ತ್ರಿಗಳೇ, ನಮ್ಮನೆ ಪದ್ಧತಿ ಪ್ರಕಾರ ನಿಶ್ಚಯ ಆಗಿರೋ ಹುಡುಗಿ ನಿಶ್ಚಿತಾರ್ಥದ ದಿನ ಆ ಮನೆ ದೇವರಿಗೆ ತುಪ್ಪದ ದೀಪ ಹಚ್ಚಿ, ನಾನು ಈ ಮನೆಗೆ ಬರ್ತಿದ್ದೀನಿ, ಅಪ್ಪಣೆ ಕೊಡು ಅಂತ ದೇವರ ಹತ್ರ ಬೇಡ್ಕೋಬೇಕು. ನೀವು ಅಪ್ಪಣೆ ಕೊಟ್ರೆ ದೀಪ ಹಚ್ಚೋದಿಕ್ಕೆ ಅಮ್ಮೋರ್ ಬೇಡ ಅಂತಾರ? ಹೋಗು ಪುಟ್ಟಿ, ಒಳ್ಳೆ ಮನ್ಸಿಂದ
ಈ ಮನೆ ಯಾವಾಗ್ಲೂ ಬೆಳಗ್ತಿರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ದೀಪ ಹಚ್ಚು. ಹೋಗಮ್ಮ. ಅಮ್ಮೋರೆ, ಏನಿದು ದೇವ್ರ ಕೋಣೆಗೆ ಬೀಗ? ಶಾಸ್ತ್ರಿಗಳೇ, ಅದು ದೇವ್ರ ಮನೆ ಕೋಣೆ ಸ್ವಲ್ಪ ಬಿರುಕ್ ಬಿಟ್ಟಿತ್ತು. ಅದ್ ಸರಿ ಮಾಡೋವರೆಗೂ ಯಾರು ಒಳಗಡೆ ಹೋಗೋದ್ ಬೇಡ ಅಂತ ಬೀಗ ಹಾಕಿದೀವಿ. ಅಮ್ಮೋರೆ, ನಿಮ್ಮನೆ ಗೋಡೆ ಬಿರುಕ್ ಬಿಡಕ್ ಸಾಧ್ಯನಾ? ನೇರವಾಗಿ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಅಮ್ಮೋರೆ. ನನಗೆ ನೀವು ಕೊಡ್ತಿರೋ ಕಾರಣನ ಒಪ್ಪೋಕಾಗ್ತಿಲ್ಲ. ಚಿಕ್ಕಪ್ಪ, ದಾಮಿನಿ ಅಮ್ಮವ್ರು ಹೇಳ್ತಿರೋದು ನಿಜ. ನಾನು ಅಚಿಂತಿನ ಊಟ ತಗೊಂಡ್ ಬರ್ತೀನಲ್ಲ, ಆಗ ಏನಾದ್ರೂ ಆಗ್ಲಿ, ಮನೇಲಿ ಯಾವುದೇ ಕಾರ್ಯ ನಡಿಬೇಕಾದ್ರೆ ಮನೆ ದೇವ್ರಿಗೆ ಪೂಜೆ ಮಾಡಿ ಮುಂದಿನ ಕಾರ್ಯ ಮಾಡೋದು. ಆದ್ರೆ ಇಲ್ಲಿ ದೇವಿನೇ ಬಂಧನದಲ್ಲಿ. ಚಿಕ್ಕಪ್ಪ, ಬನಶಂಕರಮ್ಮನ ಬಂಧನದಲ್ಲಿ ಇಡೋದಿಕ್ಕಾಗತ್ತಾ? ನಿಜ ಹೇಳ್ಬೇಕು ಅಂದ್ರೆ ಅವಳು ಸಂಚಾರನ ಬಯಸೋಳು. ಸಂಚಾರ ಮಾಡ್ತಾನೆ ತಾನೆ ರಾಕ್ಷಸರನ್ನ ಸಂಹಾರ ಮಾಡಿ ಶಾಕಾಂಬರಿ ಆಗಿದ್ದು. ಆಮೇಲೆ ನಮ್ಮ ಅರ್ಶಿನ್ ಕಟ್ಟೆಗೆ ಬಂದಿದ್ದು ಅಂತವಳನ್ನ ಕೂಡ ಹಾಕಕ್ಕಾಗತ್ತಾ? ಅವಳು ಒಳಗಿರೋದಕ್ಕಿಂತ ಹೊರಗಿರೋದೇ ಜಾಸ್ತಿ. ಎಲ್ಲಾದ್ರಲ್ಲೂ ಎಲ್ಲಾ ಕಡೆನೂ ಅವಳೇ ಇರ್ಬೇಕಾದ್ರೆ ದೇವರ ಮನೇಲಿ ಯಾಕೆ ಅವಳನ್ನ ಹುಡುಕ್ಬೇಕು? ನಿಂತಿದ್ದ ಜಾಗದಲ್ಲೇ ಶ್ರದ್ಧೆಯಿಂದ ಅಮ್ಮ ಅಂತ ಕರೆದ್ರೆ ಸಾಕು ಓಡ್ ಬರೋಳವಳು. ಅವಳಿಗೆ ಯಾಕೆ ಪ್ರತ್ಯೇಕವಾಗಿ ಮನೆ ಬೇಕು ಚಿಕ್ಕಪ್ಪ? ಭಕ್ತಿ, ಎಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ಯಮ್ಮ. ನೀನೇ ನಮ್ಮ ಮನೆಗೆ ತಕ್ಕ ಸೊಸೆ. ಹಾಗೆ ಒಳ್ಳೆ ಮಗಳು ಆಗ್ಬೇಕಲ್ವಾ? ನಮ್ದವ್ರನ್ನ ಕೈ ಹಿಡಿದು ಕಾಪಾಡೋ ಜವಾಬ್ದಾರಿ ನಿಂದು. ಎಲ್ರೂ ಯಾವಾಗ್ಲೂ ನಗ್ನಗ್ತಾ ಇರೋ ಹಾಗೆ ಕಾಪಾಡೋ ಕರ್ತವ್ಯನೂ ನಿಂದು.